ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 6ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸಾಧಾರಣ ಜೀವಿಗಳು ಹುಟ್ಟೋದು ಸಾಯೋದಕ್ಕೂ ಮತ್ತೆ ಭಗವಂತ ಪ್ರಕಟನಾಗೋದಕ್ಕೆ ಮತ್ತೆ ಅಂತರ್ಧಾನನಾಗೋದಕ್ಕೆ ಏನ್ ಡಿಫರೆನ್ಸ್ ಇದೆ ಅನ್ನೋದನ್ನ ತಿಳ್ಕೊಂಡ್ವಿ. ಅದ್ರಲ್ಲಿ ನಮ್ಗೆ ಏನ್ ಅರ್ಥ ಆಯ್ತು? ನಾವು ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಜನ್ಮವನ್ನ ತಗೊಳ್ತೀವಿ, ಹುಟ್ತೀವಿ ಮತ್ತೆ ಸಾಯ್ತೀವಿ, ಮತ್ತೆ ಮತ್ತೆ ಹುಟ್ತಾ ಇರ್ತೀವಿ, ಸಾಯ್ತಾ ಇರ್ತೀವಿ. ಆದ್ರೆ ಭಗವಂತ ಆ ರೀತಿ ಪ್ರಕಟನ ಆಗೋದು ಮತ್ತೆ ಅಂತರ್ಧಾನನಾಗೋದಿದೆಯಲ್ಲ, ಅದು ತನ್ನ ಇಚ್ಛೆಯಿಂದ ಆಗ್ತಾನೆ. ಅವನು ಯಾವುದೇ ಕರ್ಮಗಳಿಗೆ ಅನುಸಾರವಾಗಿ ಆಗಲ್ಲ. ಅವನು ಇಷ್ಟಪಡ್ತಾನೆ, ಅವನಿಗೆ ಯಾವ ರೂಪ ಬೇಕೋ ಅಥವಾ ಎಲ್ಲಿ ಅವನು ಪ್ರಕಟನ ಆಗಬೇಕೋ ಬೇಡವೋ ಅದೆಲ್ಲ ಅವನ ಇಚ್ಛೆಯಿಂದ ಆಗುತ್ತೆ. ನಾವೆಲ್ಲ ಪ್ರಕೃತಿಗೆ ಅಧೀನರಾಗಿರ್ತೀವಿ. ಭಗವಂತ ಪ್ರಕೃತಿಗೆ ಅಧೀನನಾಗಿರೋದಿಲ್ಲ. ಪ್ರಕೃತಿನೇ ಅವನು ಹೇಳ್ದಂಗೆ ಕೇಳ್ತಾ ಇರುತ್ತೆ. ಮತ್ತೆ ಅವನು ಯೋಗ ಮಾಯೆಯಲ್ಲಿ ಅಡುಕೊಂಡು ಈ ಕೆಲಸಗಳನ್ನ ಮಾಡ್ತಾನೆ. ಅಂದ್ರೆ ಯೋಗ ಮಾಯೆಯ ಮೂಲಕ ಅವನು ಈ ಕೆಲಸಗಳನ್ನ ಮಾಡ್ತಾನೆ. ಮತ್ತೆ ಈ ರೀತಿ ಎಲ್ಲ ಮಾಡೋದ್ರಿಂದ ಭಗವಂತನಿಗೆ ಜನನ ಮರಣಗಳೆಲ್ಲ ಆಗೋದು, ಅದು ಅವನು ಪ್ರಕಟನಾಗೋದು ಮತ್ತೆ ಅಂತರ್ಧಾನನಾಗೋದು, ಇದೆಲ್ಲ ಬರೀ ಕೇವಲ ಲೀಲೆಗಳು ಅಷ್ಟೇನೆ. ಅದು ಜನನ ಮರಣ ಅಲ್ಲ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಭಗವಾನ್ ಶ್ರೀಕೃಷ್ಣನ ಜನ್ಮವಾದರೂ ತಾಯಿ ದೇವಕಿಯ ಗರ್ಭದಿಂದ ಸಾಧಾರಣ ಮನುಷ್ಯರಂತೆ ಆಗಿರಬಹುದು. ಮತ್ತೆ ಜನರ ಜನ್ಮದಲ್ಲಿ ಮತ್ತೆ ಭಗವಂತನು ಪ್ರಕಟನಾಗೋದ್ರಲ್ಲಿ ಯಾವ ಭೇದ ಇತ್ತು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅಂದ್ರೆ ನಮ್ ತರಾನೇ ಅವನು ಒಬ್ಬ ತಾಯಿಯ ಹೊಟ್ಟೆಯಲ್ಲೇ ಹುಟ್ಟಿರೋನು ಅಲ್ವಾ. ಈಗ ದೇವಕಿಯ ಗರ್ಭದಿಂದ ಅವನು ಹುಟ್ದ ಅನ್ನೋದನ್ನ ನಾವು ಕೇಳಿದೀವಿ. ನಾವು ಕೂಡ ಯಾವುದೋ ಒಂದು ತಾಯಿಯ ಹೊಟ್ಟೆಯಲ್ಲೇ ಹುಟ್ಟಿರೋದು. ಸೊ ನಮ್ಮ ಜನ್ಮಕ್ಕೂ ಭಗವಂತ ಪ್ರಕಟನ ಆಗೋದಕ್ಕೂ ಏನ್ ಭೇದ ಇದೆ, ಏನ್ ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಅಂತಹ ಮಾತು ಏನೂ ಇಲ್ಲ. ಶ್ರೀಮದ್ ಭಾಗವತದ ಆ ಪ್ರಕರಣವನ್ನ ನೋಡೋದ್ರಿಂದ ಈ ಸಂದೇಹಕ್ಕೆ ಸಮಾಧಾನ ಅನ್ನೋದು ತನ್ನಿಂತಾನೇ ಸಿಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಾಗವತದಲ್ಲಿ ಒಂದು ಘಟನೆ ಇದೆ, ಅದನ್ನ ನಾವು ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಏನು ಅಂತಂದ್ರೆ, ಅವನ ಒಂದು ಜನ್ಮದ ಸಮಯದಲ್ಲಿ ತಾಯಿ ದೇವಕಿ ಇರ್ತಾಳಲ್ಲ, ಅವಳು ತನ್ನ ಮುಂದೆ ಶಂಖ ಚಕ್ರ ಗದಾ ಪದ್ಮಗಳನ್ನ ಧರಿಸ್ಕೊಂಡಿರುವಂತಹ ಚತುರ್ಭುಜ ದಿವ್ಯ ದೇವರೂಪದಿಂದ ಪ್ರಕಟನಾದಂತಹ ಭಗವಂತನನ್ನ ನೋಡ್ತಾಳೆ. ಅವಳಿಗೆ ಮೊದಲು ಹುಟ್ಟೋದು ಯಾವುದು? ಸಾಧಾರಣ ಒಂದು ಮಗು ಅಲ್ಲ. ಶಂಖಚಕ್ರ ಗದಾ ಪದ್ಮಗಳನ್ನ ಧರಿಸಿರುವಂತ ಭಗವಂತನೇ ಅವಳು ಮುಂದೆ ಪ್ರಕಟನಾಗ್ತಾನೆ. ಆ ಭಗವಂತನನ್ನ ನೋಡಿ ಅವಳು ಸ್ತುತಿ ಮಾಡ್ಕೊಳ್ತಾಳೆ. ಆಮೇಲೆ ಅವಳು ಹೇಳ್ತಾಳೆ, ನನಗೆ ಈ ರೂಪ ಬೇಡ, ಸಾಧಾರಣ ಒಂದು ಮಗು ರೂಪ ಬೇಕು ಅಂತ ಅವಳು ಕೇಳ್ಕೊಂಡದಕ್ಕೆ ಭಗವಂತ ಅವನು ಸಾಧಾರಣ ರೂಪವನ್ನ ತಗೊಳ್ಳೋದು. ಆಮೇಲೆ ದೇವಕಿ ತಾಯಿಯ ಪ್ರಾರ್ಥನೆಯನ್ನ ಆಲಿಸಿ ಅವನು ಭಗವಂತ ಏನ್ ಮಾಡ್ದ? ಶಿಶು ರೂಪವನ್ನ ಧರಿಸ್ಕೊಂಡ ಅಂತಾನೆ ಹೇಳ್ತಾರೆ. ಯಾವ್ದ್ರಲ್ಲಿ? ಭಾಗವತದಲ್ಲಿ ಬರುತ್ತೆ. ಆ ಶ್ಲೋಕ ಏನು ಅಂತಂದ್ರೆ, ಉಪಸಂಹರ ವಿಶ್ವಾತ್ಮನ್ನದೋ ರೂಪಮಲೌಕಿಕಂ ಶಂಖ ಚಕ್ರ ಗದಾ ಪದ್ಮಶ್ರಿಯಾ ಜುಷ್ಟಂ ಚತುರ್ಭುಜಂ ಇತ್ಯುಕ್ತಾಸೀತ್ ಧರಿಸ್ತೂಷ್ಣೀಂ ಭಗವಾನ್ ಆತ್ಮಮಾಯೆಯ ಪಿತ್ರೋ ಸಂಪಶ್ಯತೋ ಸದ್ಯೋ ಬಭೂವ ಪ್ರಾಕೃತ ಶಿಶು. ಇದು ಶ್ಲೋಕ. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ? ಹೇ ವಿಶ್ವಾತ್ಮನೇ, ಶಂಖ ಚಕ್ರ ಗದಾ ಮತ್ತೆ ಪದ್ಮಗಳ ಶೋಭಾಯುಕ್ತ ಈ 4 ಕೈಗಳುಳ್ಳ ನಿನ್ನ ಅಲೌಕಿಕ ದಿವ್ಯ ರೂಪವನ್ನ ಈಗ ಅಡಗಿಸಿಕೋ. ಅಂದ್ರೆ ಇದನ್ನ ನನ್ನ ಮುಂದೆ ತೋರಿಸ್ಬೇಡ, ಅದನ್ನ ನೀನು ಅಡಗಿಸಿಟ್ಕೋ. ಹೀಗೆ ಹೇಳಿ ಭಗವಂತ ಸುಮ್ಮನಾಗ್ತಾನೆ. ಮತ್ತೆ ತಂದೆ ತಾಯಿಯರು ನೋಡ್ತಾ ಇದ್ದ ಹಾಗೇನೆ ತನ್ನ ಮಾಯೆಯಿಂದ ತತ್ಕಾಲದಲ್ಲೇ ಅವನು ಒಂದು ಸಾಧಾರಣ ಮಗುವಿನ ಹಾಗೆ ಆಗ್ತಾನೆ ಅನ್ನೋದು ಈ ಶ್ಲೋಕದ ಅರ್ಥ. ಅಂದ್ರೆ ಶ್ರೀಮದ್ ಭಾಗವತದಲ್ಲಿ ಇದನ್ನ ಹೇಳಿದ್ದಾರೆ. ಈ ಘಟನೆಯನ್ನ ನಾವು ತಿಳ್ಕೊಂಡಾಗ ನಮಗಿದಕ್ಕೆ ಉತ್ತರ ಗೊತ್ತಾಗುತ್ತೆ. ಅಂದ್ರೆ ನಮ್ಮ ಜನ್ಮಕ್ಕೂ ಭಗವಂತನ ಜನ್ಮಕ್ಕೂ ಏನ್ ಭೇದ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ. ಮೊದಲು ಶಂಖಚಕ್ರ ಗದಾ ಪದ್ಮದ ಆ ಭಗವಂತನ ರೂಪದಲ್ಲಿ ಅವನು ಪ್ರಕಟನಾಗ್ತಾನೆ, ದಿವ್ಯ ರೂಪದಲ್ಲಿ. ಆದ್ರೆ ಅವಳು ಸ್ತುತಿ ಮಾಡ್ಕೊಳ್ತಾಳೆ. ಈಗ ಅವಳು ಮಗು ಬೇಕು ಅಂತ ಬಯಸಿ ಅದು ಹುಟ್ಟಿರತ್ತೆ. ಹುಟ್ಟುಬಿಟ್ಟು ಭಗವಂತನ ಹಾಗೆ ಹುಟ್ಟಿದ್ರೆ ಅವಳು ಆ ಮಗುವಿನಿಂದ ನಮಗ್ ಸಿಗತ್ತಲ್ಲ,
ಆ ಒಂದು ಪಾಲನೆ ಮಾಡೋದು, ಲಾಲನೆ ಮಾಡೋದು, ಪ್ರೀತಿಸೋದು, ಅದಕ್ಕೆ ತಿನ್ಸೋದು ಇದನ್ನೆಲ್ಲ ಮಾಡಕ್ಕಾಗತ್ತಾ? ದೇವ್ರ ಥರ ನಮ್ಮ ಮುಂದೆ ಇದ್ಬಿಟ್ರೆ ನಮ್ಗೆ ಮಗು ಜೊತೆ ಇದ್ದಂಗೆ ಆಗೋದಿಲ್ಲ. ಅದಕ್ಕೆ ಅವಳು ಪ್ರಾರ್ಥನೆ ಮಾಡ್ಕೊಳ್ತಾಳೆ, ನೀನು ಶಿಶು ರೂಪದಲ್ಲಿ ನನ್ನ ಮುಂದೆ ಬರಬೇಕು ಅಂತಂದ್ಬಿಟ್ಟು. ಅದಕ್ಕೋಸ್ಕರ ಅವನ ಜನ್ಮ ಸಾಧಾರಣ ಮನುಷ್ಯರ ಹಾಗೆ ತಾಯಿಯಾದ ದೇವಕಿಯ ಗರ್ಭದಿಂದ ಆಗ್ಲಿಲ್ಲ. ಅವನು ತನ್ನಿಂದ ತಾನೇ ಪ್ರಕಟನಾಗಿದ್ದ. ನಮ್ಮ ಹಾಗೆ ಸಾಮಾನ್ಯರು ನಾವು ಹೇಗೆ ಹಡಿತೀವೋ ಹಾಗೆ ಹಡ್ದಿರೋದಲ್ಲ ದೇವಕಿ. ಅವನು ಪ್ರಕಟನಾಗಿರೋದು ಜನ್ಮ ಧಾರಣೆಯ ಲೀಲೆಯನ್ನ ಮಾಡೋದಕ್ಕೋಸ್ಕರ ಸಾಧಾರಣ ಮನುಷ್ಯರ ಹಾಗೆ ಭಗವಂತ 10 ತಿಂಗಳವರೆಗೂ ಕೂಡ ತಾಯಿ ದೇವಕಿಯ ಗರ್ಭದಲ್ಲಿ ಇದ್ದು ಆಮೇಲೆ ಸರಿಯಾದ ಸಮಯದಲ್ಲಿ ಜನ್ಮವಾಗಿದ್ದು ಕೂಡ ಅವನ ಲೀಲೆನೇ ಅನ್ನೋದನ್ನ ನಾವು ತಿಳ್ಕೋಬೇಕು. ಇಲ್ಲಿ ಮನುಷ್ಯರ ಒಂದು ಯೋನಿಯಲ್ಲಿ ಹುಟ್ಟಿ ಲೀಲೆಗಳನ್ನ ಮಾಡಬೇಕು ಅಂದಾಗ ನಮ್ಮ ಹಾಗೆ ಅವನು ಸಾಮಾನ್ಯರ ಹಾಗೆ ಅವನು ತೋರಿಸ್ಕೊಳ್ತಾನೆ. ಹಾಗಂದ್ಬಿಟ್ಟು ಅದು ಕೂಡ ನಮ್ಮ ಹಾಗೇನೆ ನಾವು ಹೇಗೆ ಜನ್ಮ ತಗೊಳ್ತೀವೋ ಹಾಗೆ ಅಂತ ತಿಳ್ಕೋಬಾರ್ದು. ಅದನ್ನ ಲೀಲೆ ಮಾಡೋದಕ್ಕೋಸ್ಕರ ಭಗವಂತ ಸಾಧಾರಣ ಮನುಷ್ಯರು ಹೇಗೆ ಇರ್ತಾರೋ 9 ತಿಂಗಳು ತಾಯಿಯ ಹೊಟ್ಟೆನಲ್ಲಿ, ಆ ರೀತಿ ಅವನು ಕೂಡ ತಾಯಿಯ ಗರ್ಭದಲ್ಲಿ ಇದ್ದು ಆಮೇಲೆ ಸರಿಯಾದ ಸಮಯದಲ್ಲಿ ಅವನು ಪ್ರಕಟನಾಗ್ತಾನೆ. ಅಂದ್ರೆ ನಮಗದು ಜನ್ಮ ಅಂದ್ರೆ ಹುಟ್ಟದ ಮಗು ಹುಟ್ಟಿತು ಅಂತ ನಾವು ತಿಳ್ಕೊಳ್ತೀವಿ, ಆದ್ರೆ ಅದು ಭಗವಂತ ಪ್ರಕಟನಾಗಿದ್ದು ಇದು ಕೂಡ ಅವನ ಲೀಲೆನೆ ಅನ್ನೋದನ್ನ ನಾವು ತಿಳ್ಕೋಬೇಕು ಅನ್ನೋದು ಇದರ ಅರ್ಥ. ಈಗ ನಮಗೆ ಗೊತ್ತಾಯ್ತಲ್ವಾ, ನಮಗೂ ಭಗವಂತನಿಗೂ ಏನ್ ಡಿಫ್ರೆನ್ಸ್ ಇದೆ. ನಾವು ಹುಟ್ಟೋದು ಸಾಯೋದಕ್ಕೂ ಭಗವಂತ ಇಲ್ಲಿ ಪ್ರಕಟನ ಆಗೋದಕ್ಕೂ ಅಂತರ್ಧಾನನಾಗೋದಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ಶ್ಲೋಕದಲ್ಲಿ ಕಂಪ್ಲೀಟ್ ಆಗಿ ಭಗವಂತ ವಿವರಿಸಿದ್ದಾನೆ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.